ನಮ್ಮ ಜೊತೆನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ನಮ್ಮ ಸಮಸ್ಯೆಗಳನ್ನ ನಿನ್ನ ಸಮಸ್ಯೆ ಅಂತ ಅನ್ಕೊಂಡು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಆದ್ರೆ ಪಾಪ ನೀನ್ ಇವಾಗ ತುಂಬಾ ಒಳ್ಳೆಯವನಾಗ್ಬಿಟ್ಟಿದೀಯಲ್ಲ, ಅದಕ್ಕೆ ನಮ್ಮ ದಾರಿನೇ ಬೇರೆ, ನಿನ್ನ ದಾರಿನೇ ಬೇರೆ. ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ, ಮತ್ತೆ ಯಾಕೆ ನನ್ನ ಡಿಸ್ಟರ್ಬ್ ಮಾಡ್ತಾ ಇದೀರಾ? ನೋಡೋ, ಒಬ್ಬ ಮನುಷ್ಯ ಕುಡಿತಾ ಇದ್ದಾನೆ ಅನ್ನೋದಕ್ಕೆ ಎರಡು ಕಾರಣ. ಒಂದು, ಅತೀವ ಆನಂದ ಆಗಿರ್ಬೇಕು, ಇಲ್ಲ ತುಂಬಾ ಕಷ್ಟದಲ್ಲಿರ್ಬೇಕು. ಯಾಕೋ ನೀನು ಮುಖ ನೋಡ್ತಾ ಇದ್ರೆ ತುಂಬಾ ಕಷ್ಟದಲ್ಲಿದೆಯಾ ಅಂತ ನನ್ಗನ್ನಿಸ್ತಾ ಇದೆ. ಅದೇನು ಅಂತ ಹೇಳೋ, ನನ್ನ ಕೈನಲ್ಲಾಗಿ ಸಹಾಯ ಮಾಡ್ತೀನಿ. ಏನ್ ಯೋಚನೆ ಮಾಡ್ತಾ ಇದೀಯೋ? ಈ ಪ್ರಪಂಚದಲ್ಲಿ ಬಗೆಹರಿದೇ ಇರುವಂತ ಸಮಸ್ಯೆ ಯಾವುದೂ ಇಲ್ಲ. ಅದನ್ನ ಹೇಗೆ ಬಗೆಹರಿಸಬೇಕು ಅಂತ ನಮಗ್ ಗೊತ್ತಿರಬೇಕು ಅಷ್ಟೇ. ನನ್ನ ಪ್ರಾಬ್ಲಮ್ ಏನೂ ಇಲ್ಲ ತಾತ, ಎಲ್ಲ ನನ್ನ ಫ್ರೆಂಡ್ದು. ಒಂಥರ ಲೈಫ್ ಆ್ಯಂಡ್ ಡೆತ್ ಸಮಸ್ಯೆ ಅಂತಾರಲ್ಲ, ಆ ಥರ. ಲೈ, ಸ್ನೇಹಿತರನ್ನ ತುಂಬಾ ಹಚ್ಕೋಬೇಡ ಕಣ. ಮದುವೆ ಆದ್ಮೇಲೆ ಅವರವರಿಗೆ ಅವರವರದೇ ಆದಂಥ ಸಮಸ್ಯೆ ಇರುತ್ತೆ. ನಿನಗೂ ನಿನ್ನದೇ ಆದಂಥ ಜವಾಬ್ದಾರಿಗಳಿರಲ್ವೇನೋ? ಅಂದರೆ ಅವನ ಫ್ರೆಂಡ್ ಅಷ್ಟೇ ಅಲ್ಲ ತಾತ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಕೂಡ. ನಾನು ಬಿಸ್ನೆಸ್ಗೆ ಹಾಕ್ತಿರೋ ದುಡ್ಡನ್ನೆಲ್ಲ ಅವನ ಪ್ರಾಬ್ಲಮ್ಗಳಿಗೆ ಯೂಸ್ ಮಾಡ್ಕೊತಿದ್ದಾನೆ. ಈಗ ಅದೇ ಸಮಸ್ಯೆ ಕೂತಿದೆ. ಅಂಥದ್ದೇನು ಸಮಸ್ಯೆ ಆಗಿರೋದು ಅವನಿಗೆ? ಅಂದರೆ ಅವ್ನ ಕಾಲೇಜಲ್ಲಿ ಏನೋ ಸಮಸ್ಯೆ ಆಗಿತ್ತು ಅಂತ ಒಂದು ಕೊಲೆ ಮಾಡಿ ಕೇಸ್ನ ಮುಚ್ಚಾಕಿದ್ದ. ಈಗ ಅದನ್ನೆಲ್ಲ ತಿಳ್ಕೊಂಡು ಅವ್ರ ಭಾವ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಹಣ ಕೊಡು ಅಂತ ಪೀಡಿಸ್ತಾ ಇದ್ದಾರೆ.